ನೈಟ್ ಟ್ರೆಕ್ಕಿಂಗ್ ನೋಡಿದ್ದೀರಾ. ನಾವು ಬಂದಿರೋದೇ ಸ್ಕಂದಗಿರಿಗೆ ಇವತ್ತು. ನೈಟ್ ಟ್ರೆಕ್ ಅಂದರೆ ನಾಟ್ ಕಂಪ್ಲೀಟ್ ನೈಟ್, ಇದು ಅರ್ಲಿ ಮಾರ್ನಿಂಗ್ ಟ್ರೆಕ್ಕು. ಅರೌಂಡು 4:30ಗೆ ಸ್ಟಾರ್ಟ್ ಆಗುತ್ತೆ. ಬಟ್ ಇದಕ್ಕೆಲ್ಲ ಫಸ್ಟೇ ನೀವು ಬುಕ್ಕಿಂಗ್ ಮಾಡಿರಬೇಕಾಗತ್ತೆ. ಬುಕ್ಕಿಂಗ್ ಇಲ್ಲ ಅಂದರೆ ಅಲೋ ಮಾಡಲ್ಲ ಇಲ್ಲಿ. ಸೊ ಇವಾಗ ಫಾರೆಸ್ಟ್ ಆಫೀಸ್ಗೆ ಹೋಗ್ತಾಯಿದ್ದೀರಿ. ಅಲ್ಲಿ ಹೋಗಿ ಚೆಕಿಂಗ್ ಮಾಡಿಸಿ ಮತ್ತು ನಮ್ಮ ID ಕಾರ್ಡ್ ನೋಡಿಸಿ ದೆನ್ ಇಲ್ಲಿಂದ ಮೂವ್ ಆಗಬೇಕಾಗತ್ತೆ. ಬನ್ನಿ. ಈ ಜಾಗದ ಇನ್ನೊಂದು ಸ್ಪೆಷಾಲಿಟಿ, ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇಂಜಿನಿಯರ್ಗೆ ಗಾಡ್ ಫಾದರ್ ಅಂತಾರಲ್ಲ, ಅವ್ರು ಹುಟ್ಟಿದಂಥ ಜಾಗ ಇದು ಮುದ್ದೇನಹಳ್ಳಿ. ಓಕೆ, ಎಷ್ಟು ಜನ ಗೊತ್ತೇ ಇಲ್ಲ ನೋಡಿ. ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನಗಳು ಇಂಜಿನಿಯರ್ಸ್. ಇವತ್ತು ಸ್ಕಂದಗಿರಿ ನೋಡಿ, ಇದು ರೂಟ್ ಮ್ಯಾಪು ಮತ್ತು ಮೇನ್ ಇಂಪಾರ್ಟೆಂಟು ಅಟ್ರಾಕ್ಷನ್ ಬಂದ್ಬಿಟ್ಟು ಸನ್ರೈಸ್ ಪಾಯಿಂಟ್ ಮತ್ತು ಪ್ಯಾನೋರಮಿಕ್ ವ್ಯೂ ಸಕ್ಕತ್ತಾಗಿದೆ. ಮತ್ತು ಹಿಸ್ಟಾರಿಕಲ್ ಮೂಮೆಂಟ್ಸು. ಆಫ್ಕೋರ್ಸ್ ಹೋಗ್ತಾ ನಾನು ನಿಮಗೆ ಹೇಳ್ತೀನಿ. ನೋಡಿ ಇಲ್ಲಿದೆ ನೋಡಿ ಸನ್ರೈಸ್ ಪಾಯಿಂಟ್. ಹಾಗೆ ಇಲ್ಲಿ ಪ್ಯಾನೋರಮಿಕ್ ವ್ಯೂ ಮೇಲೆ ಹೋಗಿದ ತಕ್ಷಣ ಸಕ್ಕತ್ತಾಗಿತ್ತು 360 ಡಿಗ್ರಿ. ಆಮೇಲೆ ಹಿಸ್ಟಾರಿಕಲ್ ಮೂಮೆಂಟ್ಸ್, ಆಫ್ಕೋರ್ಸ್ ಮೇಲೆ ಕೋಟೆ ಇದ್ದೇ ಇದೆ. ಟಿಪ್ಪು ಸುಲ್ತಾನ್ ಆಡಿದಂಥ ಜಾಗ ಇದು. ಆಮೇಲೆ ಬರ್ಡ್ಸು ಮತ್ತು ಬಟರ್ಫ್ಲೈಸು ಡಿಫ್ರೆಂಟಾಗಿ ಸಿಗುತ್ತೆ ಇಲ್ಲಿ. ಓಕೆ, ಇದು ಬಂದು ನಿಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರನೇ ನೋಡಿ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೇ ನಿಮ್ಮ ಪರ್ಮಿಷನ್ ತೊಗೊಂಡಿದ್ದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲೇ ಹಾಕಿರ್ತಾರೆ ಇದ್ರ ಬಗ್ಗೆ. ಓಕೆ, ಹೊರಡೋಣ, ಸ್ಟಾರ್ಟ್ ಮಾಡೋಣ. ಬನ್ನಿ ಹೋಗೋಣ. ಇಲ್ಲಿ ಟಾಪಲ್ಲಿದೆ, ಎತ್ಕೊಳ್ಳೋ. ಇಲ್ಲಿ ಟಾರ್ಚ್ ಇಲ್ಲಿ ಇದು ಓಪನ್ ಮಾಡಿದ್ದು ಸರ್. ನೀವು ಎತ್ಕೊಳ್ಳಿ ಸರ್, ಹೇಳ್ತೀನಿ. ಬ್ಯಾಗ್ ಇಟ್ಬಿಟ್ಟು ಚೆನ್ನಾಗಿ ಬರುತ್ತೆ. ಸೈಲೆಂಟ್ ಆಗಿರಿ. ನಾನು ಎತ್ಕೊಂಬಾರ್ದು, ಯಾಕೆ? ಆಲ್ರೆಡಿ ಟಾರ್ಚ್ ಇದೆ ಅಲ್ಲ. ಸಂತೋಷ, ಬಹಳ ಸಂತೋಷ. ನಿನ್ ಕಾಲಿಗೆ ಬೀಳ್ತೀನಿ. ಅದು ಏನು ಹುಡ್ತಾ ಇದೆ ಅಂತ ಹೇಳ. ನಾವು ಯಾರಿಗೂ ಹೇಳ್ಬಾರ್ದು. ನಮ್ ತಾಯಿ ಸತ್ತಾಗ ಯಾರಿಗೂ ಹೇಳಲ್ಲ ನಾವು. ಮನೆ ದೇವರ ಹಣೆಗೂ ಏನು ಹುಡುಕ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿರುವಂಥ ಪ್ರಾಣಿಗಳು, ಹಾವುಗಳು, ನೀರಾವು, ಗಸಗಸ, ಬಿದ್ರು. ಹಾಂ ನೋಡಿ, ಐತೆ ಗಸಗಸ ಮಂಡಲ, ಮತ್ತು ಬಿದಿರು ಮಂಡಲ, ನಾಗರಾವು, ಕಟ್ಟೆ ಹಾವು ನೋಡಿ, ಇದೆಲ್ಲ ಕೊಳ್ಕಮಂಡಲ ಎಲ್ಲ ಇದೆ ಇಲ್ಲಿ. ಹಲ್ಲುಗಳ ಸಮಸ್ಯೆ ಚಾನ್ಸೇ ಇಲ್ಲ. ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್. ಕೋಬ್ರಾ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅರೌಂಡ್ 750-800 ಮೀಟರ್ಸು ವಾಕ್ ಮಾಡಿದ್ರೆ ಅಲ್ಲಿಂದ ಕ್ಲೈಂಬಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಇದೇ ಥರ ಪಾತ್ ಇರುತ್ತೆ, ಹುಷಾರಾಗಿ ಹೋಗಬೇಕು. ಇಲ್ಲಿ ಬರ್ತಾ ತುಂಬ ಬೆಟ್ಟಗಳು ನೋಡ್ಬೋದು. ಸೊ ಇವಾಗ ಕತ್ಲಿರೋದ್ರಿಂದ ನಿಮ್ಗೆ ಕಾಣಿಸ್ತಲ್ಲ. ರೈಟ್ ಸೈಡಲ್ಲಿರೋದು ಬಂದು ಕಲವರ ಬೆಟ್ಟ ಅಂತ. ನಮ್ಮ ಲೆಫ್ಟಲ್ಲಿರೋದೇ ಸ್ಕಂದಗಿರಿ. ಇದು ನೋಡಿ. ಸೊ ಇಲ್ಲಿಂದ ಸ್ವಲ್ಪ ಫಾರೆಸ್ಟ್ ಒಳಗಡೆ ಹೋಗ್ತೀರಿ, ಹುಷಾರಾಗಿರಬೇಕು. ಕರಡಿ ಕಾಟ ಜಾಸ್ತಿ ಇದೆ ಇಲ್ಲಿ, ಅರ್ಥಾಯ್ತಾ? ಕರಡಿ ಕಾಟ ಇದೆ. ನಾನು ನೋಡಿದ್ದೀನಿ ಸುಮಾರು ಸತಿ ಕರಡಿನ. ಬಟ್ ಏನು ಅಂದರೆ ಅವು ಏನು ಮಾಡಲ್ಲ. ಹಾಗೆ ಸೇಫ್ ಇರೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮ್ಗೆ ಅಲೋ ಮಾಡ್ತಾರೆ ಒಳಗಡೆ ಹೋಗೋಕ್ಕೆ. ಓಕೆ, ಬನ್ನಿ. ಮತ್ತು ಹಿಂಗೆ ವಾಕ್ ಮಾಡ್ತಾಯಿದ್ರೆ ನೋಡಿ, ಸೈನ್ ಬೋರ್ಡ್ಸ್ ಇದೆ ಇಲ್ಲಿ. ಸ್ವಚ್ಛ ಸ್ಕಂದಗಿರಿ, ಸುಂದರ ಸ್ಕಂದಗಿರಿ ಅಂತಂದರೆ ಕ್ಲೀನಾಗಿಡಿ ಅಂತ. ಸೊ ಯಾರು ಸ್ಟ್ರೈಟ್ ಹೋಗೋಕ್ಕೆ ಹೋಗ್ಬೇಡಿ. ಆಮೇಲೆ ನೋಡಿ, ಇಲ್ಲಿ ಎಂಟ್ರೆನ್ಸ್ ಬೋರ್ಡು ಇದೆ. ಓಕೆ, ಇಲ್ಲಿಂದ ಇನ್ನು ಹೈಕಿಂಗ್ ಸ್ಟಾರ್ಟ್ ಆಗುತ್ತೆ. ವಿಲ್ ಬಿ ಗೇನಿಂಗ್ ಅರೌಂಡ್ 400 ಮೀಟರ್ಸ್ ಅನಿಸುತ್ತೆ. ಬನ್ನಿ. ಬಟ್ ಲಾಂಗ್ ಡಿಸ್ಟೆನ್ಸು 8 ಅಪ್ ಆ್ಯಂಡ್ ಡೌನ್ 8 ಕಿಲೋಮೀಟ್ರ್ ಆಗುತ್ತೆ. ಆ್ಯಂಡ್ ಇಟ್ಸ್ ಅ ಮಾಡ್ರೇಟ್ ಟ್ರಕ್, ನಾಟ್ ಡಿಫಿಕಲ್ಟಿ, ಮಾಡ್ರೇಟ್ ಟ್ರಕ್. ಇಷ್ಟೊತ್ತು ಮಾಡಿದ ವಾರ್ಮಪ್ ಅಷ್ಟೇ, ಇವಾಗ ಸ್ಟಾರ್ಟ್ ಆಗುತ್ತೆ.
ಸೊ ದಯವಿಟ್ಟು ಒಬ್ಬರೇ ಬರೋಕ್ಕೆ ಹೋಗ್ಬೇಡಿ, ಇದಕ್ಕೂ ಅಷ್ಟೇ ಕಮ್ ವಿತ್ ಅ ಟೀಮ್. ಆ್ಯಂಡ್ ಎವ್ರಿ 10 ಜನಕ್ಕೆ ಒಬ್ಬರನ್ನ ಗೌರ್ಮೆಂಟ್ ಅವರು ಗೈಡಾಗಿ ನಿಮಗೆ ಒಬ್ಬರನ್ನ ಕಳಿಸ್ಕೊಡ್ತಾರೆ, ಎವ್ರಿ 10 ಜನಕ್ಕೊಬ್ಬರು. ಸೊ ಒಬ್ಬರೇ ಬಂದರೆ ಅವ್ರನ್ನ ಅಲೋ ಮಾಡಲ್ಲ ನಿಮ್ಗೆ ಹೋಗೋಕ್ಕೆ, ನೀವು ಇನ್ನೊಬ್ರಿಗೋಸ್ಕರ ವೆಯ್ಟ್ ಮಾಡಬೇಕು. ಇದು ನೋಡಿ ಮುಜ್ಜಿಗೆಕಾಯಿ ಅಂತಾರೆ, ಸ್ವಲ್ಪ ಎನರ್ಜಿ ಲೂಸ್ ಆದರೆ ಕಿತ್ಬಿಟ್ಟು ಸ್ಮ್ಯಾಶ್ ಮಾಡಿ ವಾಸನೆ ನೋಡಿ ಎಷ್ಟು ಎನರ್ಜಿ ಕೊಡುತ್ತಂತ. ಪಾತೇನೋ ಇದೆ, ಬಟ್ ಮುಂಜಿರೋದ್ರಿಂದ ಕಲ್ಗಳ ಮೇಲೆ ಕಾಲು ಇಡ್ಬೇಕಾದ್ರೆ ಹುಷಾರಾಗಿಡಿ, ಸ್ಲಿಪ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಪ್ರಾಪರಾಗಿ ಬೂಟ್ ಯೂಸ್ ಮಾಡಿ, ಫುಲ್ ಆ್ಯಂಕಲ್ ಬೂಟ್ಸ್. ಸ್ಪೋರ್ಟ್ಸ್ ಶೂಯಲ್ಲಿ ಬರೋಕ್ಕೆ ಹೋಗ್ಬೇಡಿ. ಕನ್ನಗಡಿ ಹೆಸರೇ ಬರ್ತೈತೆ. ಫೇಸ್ ಕಾಣಿಸಲ್ಲ, ಎಡಿಟ್ ಮಾಡ್ಕೊಂಡು ಇದೇ ಥರ ಫುಲ್ ಕವರ್ ಆಗಿರುತ್ತೆ. ಇದ್ರ ಮಧ್ಯದಲ್ಲಿ ಹೋಗಬೇಕು. ಒನ್ ಆಫ್ ದಿ ಬೆಸ್ಟ್ ಟ್ರಕ್ಕಿಂಗು ಸ್ಕಂದಗಿರಿ. ಸೊ ಲಿಮಿಟೆಡ್ ಟಿಕೆಟ್ಸ್ ಇರುತ್ತೆ, ಓನ್ಲಿ 300 ಟಿಕೆಟ್ಸ್ ಅಷ್ಟೇ ಅವೈಲೇಬಲ್ ಈಚ್ ಆ್ಯಂಡ್ ಎವ್ರಿ ಡೇ. ಸ್ಲಾಟ್ಸ್ ಇರುತ್ತೆ. ಈಕೋ ಟೂರಿಸಮಲ್ಲಿ ಬುಕ್ ಮಾಡಬೇಡಿ, ಇಟ್ಸ್ ಫೇಕ್ ವೆಬ್ಸೈಟ್ ಅಂತ ಆಗಿದೆ. ಸೊ ಅರಣ್ಯ ಅಂದ್ಬಿಟ್ಟು ಒಂದು ವೆಬ್ಸೈಟ್ ಇದೆ, ನಾನು ನಿಮ್ಗೆ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಆಗೇನು ಮಾಡಿ ಅಂದರೆ ಅದರಿಂದ ಯೂಸ್ ಮಾಡಿ. ಸೊ ಆಫ್ಟರ್ 50% ಆದಮೇಲೆ ಆ ಬಂಡೆ ನೋಡಿದ್ರಲ್ಲ, ಬಂಡೆ ಆದಮೇಲೆ ನಿಮಗೆಲ್ಲ ಬಂದು ಇದೇ ಥರ ಸ್ವಲ್ಪ ಎಲಿವೇಷನ್ ಕ್ಲೈಂಬಿಂಗ್ ಇರುತ್ತೆ. ಕೀಪ್ ಎ ನೀ ಸ್ಟ್ರಾಂಗ್ ಆ್ಯಂಡ್ ಭಯ ಬೀಳೋಂಥದ್ದೆಲ್ಲ ಏನಿಲ್ಲ. ಇನ್ನೊಂದು 30% ಅಷ್ಟೇ. ಬನ್ನಿ ಹೊರಟ್ಬಿಡೋಣ. ಒಂದು ಫಸ್ಟ್ ಕೋಟಿ ಆದಮೇಲೆ ನಿಮ್ಗೆ ಈ ಥರ ಎಲಿವೇಷನ್ ಸಿಗುತ್ತೆ. ಸೊ ಹುಷಾರಾಗಿರಿ, ಶೂ ಗ್ರಿಪ್ ಕರೆಕ್ಟಾಗಿರಲಿ ಹತ್ತಬೇಕಾದ್ರೆ. ಮತ್ತು ವೆಲ್ ಟ್ರೈನ್ಡ್ ಆಗಿ ನೀವು ಇದು ಕಂಪ್ಲೀಟ್ ಮಾಡಿದ್ರೆ ಕುಮಾರ ಪರ್ವತ ಇನ್ನೊಂದು ಲೆವೆಲ್ ಅಪ್ಪು. ಕುಮಾರ ಪರ್ವತ ಕಂಪ್ಲೀಟ್ ಮಾಡಿದ್ರೆ ಎವರೇಜ್ ಬೇಸ್ ಕ್ಯಾಂಪ್ ಅದು ಇನ್ನೊಂದು ಲೆವೆಲ್ ಜಾಸ್ತಿ, ಬಟ್ ಮಾಡ್ಬೋದು. ಬಿಕಾಸ್ ಇದು 8 ಕಿಲೋಮೀಟರ್ಸು ಕುಮಾರ ಪರ್ವತ, ಕುಕ್ಕೆ ಟು ಕುಕ್ಕೆ 28, ಸೋಮಾರ್ಪೇಟೆಯಿಂದ ಕುಕ್ಕೆ ಆಲ್ಮೋಸ್ಟ್ ಅಲ್ಲಿ 24, ಅದೇ ಥರ. ಮತ್ತು ಬೇಸ್ ಕ್ಯಾಂಪು 130 ಕಿಲೋಮೀಟರ್ಸ್. ಇನ್ಫಾರ್ಮೇಷನ್ ಅಷ್ಟೇ ಕೊಡ್ತಾ ಇರೋದು. ಸೊ ಬಿ ಪ್ರಿಪೇರ್ಡ್ ಆಗಿರಿ. ಈ ಟ್ರೆಕ್ ಕಂಪ್ಲೀಟ್ ಮಾಡೋಕ್ಕೆ ನಿಮ್ಗೇನಿಲ್ಲ ಅಂದ್ರೂ ಒಂದು 3 ರಿಂದ 4 ಅವರ್ ಬೇಕಾಗುತ್ತೆ ಅಪ್ ಆ್ಯಂಡ್ ಡೌನ್. ಮೇಲೆ ಹೋಗಿ ನೀವು ಟೈಮ್ ವೇಸ್ಟ್ ಮಾಡೋದ್ರ ಮೇಲೆ ಡಿಪೆಂಡ್ ಅಷ್ಟೇ.
ಇಲ್ಲಿ ಭಯ ಬೀಳುವಂಥದ್ದು ಏನಿಲ್ಲ, ಸ್ವಲ್ಪ ಗುಹೆ ಥರನೇ ಇರುತ್ತೆ ಮತ್ತು ತುಂಬ ಇಕ್ಕಟ್ಟಾಗಿರುತ್ತೆ. ಬಟ್ ಇಲ್ಲಿ ಸೈನ್ ಬೋರ್ಡ್ ಇರುತ್ತೆ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಪ್ರತಿಯೊಂದು ಸೈನ್ ಬೋರ್ಡು ಹಾಕಿದ್ದಾರೆ. ಅದೇ ಥರ ಇನ್ನು ಮೇಲೆ ಹೋಗ್ಬೋದು. ಇವಾಗ ಕೋಟೆ ಫಸ್ಟ್ ಕೋಟೆ ಆಯ್ತು ಎಂಟ್ರಿ, ಇವಾಗ ಸೆಕೆಂಡ್ ಕೋಟೆ ಎಂಟ್ರಿ ಆಗ್ತಾ ಇರ್ತೀರಿ. ಇನ್ನೂ ಸ್ವಲ್ಪ ಜಾಗ ಬರ್ತಾ ಇನ್ನೂ ತುಂಬ ಸಣ್ಣದಾಗಿರುತ್ತೆ, ಬಟ್ ಚಾಲೆಂಜಿಂಗ್ ಚೆನ್ನಾಗಿರುತ್ತೆ. ಬನ್ನಿ ಬಾ. ಇಲ್ಲಿ ಎಷ್ಟು ಚೆನ್ನಾಗಿ ನೋಡಿ, ಮ್ಯೂಸಿಕ್ ಬರ್ಡ್ದು ಸೌಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತು ಇಬ್ನಿ ಫುಲ್ಲು ಓಪನ್ ಪ್ಲೇಸು ನೋಡಿ ಏನು ಸಖತ್ತಾಗಿದೆ ಅಂತ. ಹೀಗೆ ನೇಚರ್ ನೋಡಿ 360 ಡಿಗ್ರಿ. ವಾವ್ ಎಷ್ಟು ಓಪನ್ ಆಯಿತು. ನಾನು ಹೇಳಿದ್ನಲ್ಲ ನಿಮಗೆ ಕೋಟೆ ಅಂತ, ನೋಡಿ ಅಲ್ಲಿ ಕೋಟೆ, ಅಲ್ಲಿ ನೋಡಿ ಕೋಟೆ. ಸೊ ಆಲ್ಮೋಸ್ಟ್ ಅಲ್ಲಿ ರೀಚ್ ಆದರೆ ಚೆನ್ನಾಗಿದೆ ನೋಡಿ, ಏನು ಸಖತ್ತಾಗಿದೆ. ಆ್ಯಂಡ್ ಆಫ್ಕೋರ್ಸ್ ಸನ್ರೈಸ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ, ಬಿಕಾಸ್ ವೆದರ್ ಚೆನ್ನಾಗಿದೆ. ನಾನು ಹೇಳಿದಾಗೆ ನಿಮಗೆ ಸ್ಟಾರ್ಟಿಂಗಲ್ಲೇ ಸೀಸನ್ನು ಪೋಸ್ಟ್ ರೈನಿ ಲೈಕ್ ಸೆಪ್ಟೆಂಬರಿಂದ ಆಚೆಗೆ. ಬಟ್ ಅಕ್ಟೋಬರಿಂದ ಸ್ಟಾರ್ಟ್ ಮಾಡಿ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಮ್ಯಾಕ್ಸು. ಅದಾದಮೇಲೆ ನಿಮಗೆ ಟಯರ್ಡ್ ಆಗುತ್ತೆ. ಇಲ್ಲಿ ಯಾವುದೇ ಥರ ನೀರು ಸಿಗಲ್ಲ. ಸೊ ಅದಕ್ಕೆ ಎಲ್ಲ ಕ್ಯಾರಿ ಮಾಡ್ಕೊಬನ್ನಿ. ಓಕೆ, ಬಂದ್ಬಿಟ್ವಿ. ಬೆಸ್ಟ್ ಪ್ಲೇಸ್. ಈಕೋ ಟೂರಿಸಮ್ ಎಲ್ಲ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಇಲ್ಲಿ ಬಂದು ಊಟ ಮಾಡಿಕೊಂಡು ಮಲ್ಕೊಂಡು ಹೋಗ್ತಾಯಿದ್ರಿ. ಇಲ್ಲೇ ಕಡಿನೂ ನೋಡಿದ್ದು ನಾನು, ಬೆಚ್ಚಗೆ ಇರುತ್ತೆ ಅಂತ ಗುಹೆ ಒಳಗಡೆ ಕಡಿ ಬಂದು ಮಾಡ್ಕೊತಾ ಇರ್ತೀನಿ. ಬನ್ನಿ, ಇನ್ನೇನು ನಾನು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ರೀಚ್ ಆಗಿಬಿಡ್ತೀರಿ. ಫೈನಲಿ ನಾವು ಸ್ಕಂದಗಿರಿ ಮೈನ್ ಎಂಟ್ರೆನ್ಸ್ ಬಂದ್ರಿ. ಎಲ್ಲರೂ ಅಂದ್ಕೊತಾರೆ ಇದೇ ಲಾಸ್ಟು ಅಂತ. ನಿಜ ಏನು ಗೊತ್ತಾ, ಇನ್ನೂ 10% ಇದೆ ಮೇಲೆ ಹತ್ತೋದು. ಇದು ಆಗಿನ ಕಾಲದಲ್ಲಿ ಟಿಪ್ಪು ಸುಲ್ತಾನು ಸ್ಥಾಪನೆ ಮಾಡಿದಂಥ ಕೋಟೆ ಅಂತ. ಇದು ಟೋಟಲಿ ಸರೌಂಡಿಂಗ್ 5 ಬೆಟ್ಟ ಬರುತ್ತೆ. ಸ್ಕಂದಗಿರಿ, ಚನ್ನಗಿರಿ, ನಂದಿಗಿರಿ ಅಂದರೆ ನಂದಿ ಹಿಲ್ಸ್, ಪಕ್ಕದಲ್ಲಿ ಬ್ರಹ್ಮಗಿರಿ, ದಿಬ್ಬಗಿರಿ ಬಂದುಬಿಟ್ಟು BSF ಅವ್ರ ಅಂಡರಲ್ಲಿದೆ, ಟ್ರೈನಿಂಗ್ ಕ್ಯಾಂಪ್ ಅದು. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ಸ್ಪೆಷಲ್ ಪರ್ಮಿಷನ್ ಬೇಕು, ಇಲ್ಲಾಂದರೆ ಯಾರನ್ನೂ ಅಲೌಡ್ ಮಾಡಲ್ಲ ಅಲ್ಲಿ. ಆ್ಯಂಡ್ ಈ 5 ಗಿರಿನ ಪಂಚಗಿರಿ ಅಂತ ಕರೀತಾರೆ. ಸೊ ನಾನು ಗಿರೀಶನೇ, ಅದಕ್ಕೆ ಗಿರಿ ಜಸ್ಟ್ ಫಾರ್ ಅ ಜೋಕ್. ಆ್ಯಂಡ್ ಇದು ಕೆಳಗಡೆ ತುಂಬ ವರ್ಷ ಹಳೆಯದು ಪಿನಾಕಿನಿ ನದಿ ಹರಿಯೋದು. ಈ 5 ಗಿರಿಗಳ ಕೆಳಗಡೆನಂತೆ ಹರಿಯೋದು ಅದು. ಈ ಪಿನಾಕಿನಿ ನದಿ ಇಲ್ಲಿಂದ ಹರಿದು ಇಲ್ಲಿಂದ ಹಾಗೆ ಟ್ರಾವೆಲ್ ಮಾಡಿಕೊಂಡು ಎಂಡಾಗೋದು ಬಂದ್ಬಿಟ್ಟು ದೇವಿಪಟ್ಟಣಮಲ್ಲಿ. ನಾನು ಬ್ಲಾಗಲ್ಲಿ ಮಾಡಿದ್ನಲ್ಲ, ಆ ದೇವಿಪಟ್ಟಣಮಲ್ಲಿ ಇರ್ತಾರೆ, ಅಲ್ಲಿಗೆ ಹೋಗಿ ರೀಚ್ ಆಗುತ್ತೆ ಅಂತ ಕೊನೆಗೆ. ಓಕೆ, ಬನ್ನಿ ಹೋಗೋಣ, ಸ್ಕಂದಗಿರಿ ವ್ಯೂ ನೋಡೋಣ. ಒಂದು ಉಗ್ರ ಹೋರಾಟ ಉಂಟು. ಅವ ಶಾಲೆಗೆ ಒಬ್ಬ ಹೊಸ ಮಾಸ್ಟರ್ ಬಂದೇನಂತೆ. ಕೊಟ್ಟು ಸಾಕಾಗ್ಬಿಟ್ಟೈತೆ. ಇನ್ನೂ ಪೀಕ್ ಬಂದಿಲ್ಲ, ಇನ್ನು ಮೇಲೆ ಇದೆ. ಫೈನಲಿ ಸ್ಕಂದಗಿರಿ ರೀಚ್ ಆದ್ರಿ. ಇದರ ಹೈಟ್ ಬಂದು 1450 ಮೀಟರ್ಸ್, ಬ್ಯಾಂಗ್ಳೂರು ಸಿ ಲೆವೆಲ್ಗಿಂತ ಜಾಸ್ತಿ. ಓಕೆ, ಇಟ್ಸ್ ಅರೌಂಡ್ 400-500 ಫೀಟ್ ಹೈಟ್ ಇರ್ಬೋದು, ಮೀಟರ್ಸು, ಸಾರಿ ನಾಟ್ ಹೈಟ್. ಆಮೇಲೆ ಇಲ್ಲಿ ಬಂದು ಒಂದು ಚಿಕ್ಕದಾಗಿ ಒಂದು ಮಂಟಪ ಇದೆ, ದೇವಸ್ಥಾನ ಇದೆ, ನೋಡಿದ್ರೆ ಅದು ಕೋಟೆ. ಇನ್ನು ಇದ್ರ ಬಗ್ಗೆ ಕೆಳಗಡೆ ಮಾಹಿತಿ ಕೊಡ್ತೀನಿ. ಮತ್ತು ಸನ್ರೈಸ್ ಮಾತ್ರ ಸೂಪರಾಗಿತ್ತು. ಸ್ವಲ್ಪ ಹೊತ್ತು ಬಂತು, ಆಮೇಲೆ ಹೊರಟಾಯ್ತು, ಬಿಕಾಸ್ ವೆದರ್ ಸ್ವಲ್ಪ ಡೌನ್ ಆಯಿತು. ಸೊ ಬರೀ ಮಂಜು. ಓಕೆ, ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಈಗ.
ಸ್ಕಂದಗಿರಿ ಬಂದಾಗ ದೇವಸ್ಥಾನ ಮಾತ್ರ ಮರೀಲೇಬೇಡಿ. ಇದು ಬಂದ್ಬಿಟ್ಟು ನೋಡಿ, ದಕ್ಷಿಣ ಕಾಶಿ ಪಂಚನದಿ ಪಾಪಾಗ್ನಿ ಮಠ ಅಂತಲೇ ಕರೀತಾರೆ. ಇಲ್ಲಿ ಬಂದರೆ ಮಾತ್ರ ಮಿಸ್ಸೇ ಮಾಡಬೇಡಿ. ದೇವ್ರ ದರ್ಶನ ಮಾಡಿ ನಾನು ಹಾಗೆ ಕಂಟಿನ್ಯೂ ಮಾಡ್ಬೋದು ಟ್ರಕ್ಕು. ಹಾಗೆ ಇನ್ನೊಂದು ಪ್ಲೇಸಿಗೂ ಕರ್ಕೊಂಡು ಹೋಗ್ತೀನಿ ಈಗ. ಅಲ್ಲೂ ಅಷ್ಟೇ ಸೂಪರಾಗಿದೆ. ಎಲ್ಲಿ ನಿಮಗೆ ನದಿ ಉದ್ಭವ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ನೋಡಿಸ್ತೀನಿ. ಗಾಡಿಗಳು ಪಾರ್ಕಿಂಗ್ ಮಾಡ್ತೀರಾ, ಬೆಟ್ಟದ್ದು ಪಕ್ಕದಲ್ಲೇ ಇದು ದೇವಸ್ಥಾನ ಇರೋದು. ಇಲ್ಲಿ ಪಾರ್ಕ್ ಮಾಡಬೇಕು ವೆಹಿಕಲ್ಲು, ಮತ್ತು ಇಲ್ಲಿಂದ ದೇವಸ್ಥಾನ ದರ್ಶನ ಮಾಡಿಕೊಂಡು ನಾವು ಇದು ಮಾಡಿ ಬನ್ನಿ. ಇಲ್ಲಿ ನೋಡ್ಬೋದಾ, ನೋಡಿ ಇಲ್ಲಿ ಬರ್ದಿದ್ದಾರೆ ಕ್ಲೀನಾಗಿ, ಪವಿತ್ರ ಪಾಪಾಗ್ನಿ ನದಿ ಉಗಮ ಸ್ಥಾನ ಇಲ್ಲೇ ಅಂತ. ಇದೇ ಜಾಗದಲ್ಲೇ ಉಗಮ ಆಗೋದು. ಸುಮಾರು ಈ 5 ಬೆಟ್ಟಗಳು ಕೆಳಗಡೆಯಿಂದನೇ ನದಿಗಳು ಹರಿಯೋದು. ಅದಕ್ಕೆ ಇದನ್ನ ಪಂಚಗಿರಿ ಅಂತ ಕರೀತಾರೆ. ನಂದಿಗಿರಿ, ಸ್ಕಂದಗಿರಿ, ಬ್ರಹ್ಮಗಿರಿ, ದಿಬ್ಬಗಿರಿ, ಚನ್ನಗಿರಿ, ಈ 5 ಗಿರಿಗಳು. ಇವರೇ ಕಾಪಾಡಪ್ಪ, ಎಲ್ಲರಿಗೂ ಒಳ್ಳೇದಾಗುತ್ತಾರ ಮಾಡಪ್ಪ. ಪಿನಾಕಿನಿ ನದಿ ಅಂತಲೂ ಕರೀತಾರೆ, ದಕ್ಷಿಣ ಕಾಶಿ ಅಂತಲೂ ಕರೀತಾರೆ ಇದನ್ನ. ಬಾಸ್ ನಮಸ್ಕಾರ ಹಾಕೊಂಬಿಡೋಣ. ನೋಡಿದ ಫ್ರೆಂಡ್ಸ್, ಟ್ರೆಕ್ಕಿಂಗು ಸ್ಕಂದಗಿರಿ ಹೇಗಿತ್ತು ಅಂತ. ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬನ್ನಿ, ಯಾವುದೇ ಕಾರಣಕ್ಕೂ ಬಿಸಿಲಾದ್ಮೇಲೆ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸುಮಾರು ಜನ 9:30-10 ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು, ಬಟ್ ತುಂಬ ಹೊರಬಲ್ಲ. ಸಿಂಪಲ್ ಟಿಪ್ಸು, ಇಲ್ಲಿಗೆ ಬಂದಾಗ ಈಕೋ ಟೂರಿಸಮಲ್ಲಿ ಕಂಪಲ್ಸರಿ ನೀವು ರಿಜಿಸ್ಟರ್ ಆಗಲೇಬೇಕು. ಈ ಅರಣ್ಯ ಕರ್ನಾಟಕ .in ಸೊ ಅದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೋಗಿ ರಿಜಿಸ್ಟರ್ ಆಗಲೇಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರಿಂದ ಸುಮಾರು ಒಂದು 70-80 ಕಿಲೋಮೀಟ್ರ್ ಆಗುತ್ತೆ. ಮೇಲೆ ಯಾವುದೇ ಕಾರಣಕ್ಕೂ ನೀರು ಸಿಗೋಲ್ಲ, ಯಾವುದೇ ಥರ ವಾಶ್ರೂಮ್ ಫೆಸಿಲಿಟೀಸ್ ಇರೋಲ್ಲ. ಇಲ್ಲೆಲ್ಲ ಏನೇ ಇದ್ದರೂ ನೀವು ಇಲ್ಲಿಂದನೇ ಫಿನಿಷ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೀವು ಓಕೆ, ನಿಮ್ಮ ನೀರು ಬೇಕಾದಷ್ಟು ನೀವು ಕ್ಯಾರಿ ಮಾಡಿ. 2-3 ಲೀಟರ್ಸ್ ನೀರು ಕ್ಯಾರಿ ಮಾಡಿ, ಸ್ವಲ್ಪ ಸ್ನ್ಯಾಕ್ಸ್ ಕ್ಯಾರಿ ಮಾಡಿ, ಮತ್ತು ಯಾವುದೇ ಥರ ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ. ಓಕೆ, ಎಲ್ಲ ಇಲ್ಲಿ ಚೆಕಿಂಗ್ ಮಾಡ್ತಾರೆ. ಓಕೆ, ಬನ್ನಿ, ಹೀಗೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ನಾನು. ಓಕೆ, ಬಾಯ್.